ನಾವು ಉಪಸಮಿತಿ ಒಳಗೆ ಚರ್ಚೆ ಆದದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ. ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ ಬೇಡ ಅಂಥೇಳಿ ಆಗಸ್ಟ್ 22ಕ್ಕೆ ಸಭೆ ಆದರೂ ಕೂಡ ನಾವು ಅದನ್ನು ಜನವರಿ 23ರಲ್ಲಿ ಸರ್ಕಾರಿ ಆದೇಶ ಮಾಡಿ ನಾವು 524ಕ್ಕೆ ಪೇಮೆಂಟ್ ಕೊಟ್ಟಿದ್ದೀವಿ. ಮಾರ್ಚ್ 2023ರಲ್ಲಿ ಸಂತ್ರಸ್ತರ ಮನೆ ಬಾಗಿಲಿಗೆ ಚಿಕ್ಕಲಗಲಿಗೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅನೇಕ ಹಳ್ಳಿಗಳ ಪೇಮೆಂಟ್ ಕೊಟ್ಟಿವಿ. ಉದಾಹರಣೆಗೆ ಚಿಕ್ಕಲಗಲಿ, ಸಿರ್ಬೂರು, ಮಾಚಕ್ನೂರು, ಬಂಟ್ನೂರು, ಹೀಗೆ ಹಲವಾರು ಹಳ್ಳಿಗಳು ಯಾರ್ಯಾರು ಏಕರೂಪ ದರಕ್ಕೆ ಒಪ್ಪಿಕೊಂಡ್ರು, ಕನ್ಸೆಂಟ್ ಕೊಟ್ಟರು, ಅವ್ರಿಗೆ ಪೇಮೆಂಟನ್ನು ಕೊಟ್ಟಿದ್ದೀವಿ. ಆ ಪ್ರಶ್ನೆ ಬರೋದಿಲ್ಲ. 524ಕ್ಕೆ ಪೇಮೆಂಟ್ ಸರ್ಕಾರ ಮಾಡಬೇಕು. ಈಗ ನಿನ್ನೆ ನಮ್ಮ ನಡವಳಿ ಮುಂದುವರ್ಸೋದಾದ್ರೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂಥ ಬಜೆಟ್ ಯಾಕೆ ಮುಂದುವರಿಸಲಿಲ್ಲ? ಅದರಲ್ಲಿ UKPಗೆ ನಾವು 5,000 ಕೋಟಿ R&Rಕ್ಕೆ ತೆಗೆದಿಟ್ಟಿದ್ವಿ. ಅದನ್ನು ಯಾಕೆ ನೀವು ಮುಂದುವರಿಸಲಿಲ್ಲ? ಅದನ್ನು ಯಾಕೆ ತೆಗೆದ್ರಿ? ಹೇಳಬೇಕಲ್ಲ ಅದಕ್ಕೆ ಉತ್ತರ. ನೋಡಿ, ಒಂದು ಸರ್ಕಾರ ನಡವಳಿ ಮೇಲೆ ನಡೆಯಂಗಿಲ್ಲ. ಸರ್ಕಾರಿ ಆದೇಶಗಳಾಗಬೇಕು, ಕಾನೂನುಗಳಿರಬೇಕು, ಅದರ ಮೇಲೆ ನಡೀತದೆ ಆಡಳಿತ ಹೊರತು ಮೀಟಿಂಗ್ದಲ್ಲಿ ಚರ್ಚೆ ಆದದ್ರ ಮೇಲೆ ಸರ್ಕಾರ ನಡೆಯೋದಿಲ್ಲ. ಈ ಮೋಸದಾಟ ತಿಮ್ಮಾಪುರ ಅವ್ರು ಬಿಡಬೇಕು. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವ್ರಿಗೂ ಹೇಳ್ತೀನಿ, ಈ ಮೋಸದಾಟ ಬಿಡ್ರಿ. 524ಕ್ಕೇನು ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗ್ತಾರೆ, ಹೊಲ ಮನೆ ಕಳ್ಕೊಂಡು ನಿರಾಶ್ರಿತರಾಗ್ತಾರೆ, ಅವ್ರಿಗೆ ಮೊದಲು ಪೇಮೆಂಟ್ ಕೊಡಿ. ಈ ಬೂಟಾಟಿಕೆ ಬಿಟ್ಬಿಡಿ. ಆಮೇಲೆ ಯಾರು ಕೊಟ್ಟಾರ? ನೀರಾವರಿ ತಿಮ್ಮಾಪುರ ಕೊಟ್ಟಾನೋ ಸಿದ್ದರಾಮಯ್ಯ ಕೊಟ್ಟಾನೋ? ಉತ್ತರ ಕನ್ನಡ ಕನ್ಯಾ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ ಏನು ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟಿದ್ದೀವಿ ನೋಡಲಿ. ಅವನದೇ ಕ್ಷೇತ್ರ, ತಿಮ್ಮಾಪುರದೇ ಕ್ಷೇತ್ರ. ಮಂಟೂರು ಏತ ನೀರಾವರಿ ಆಗ್ಬೇಕಂತ 20 ವರ್ಷ ಹೋರಾಟ ಮಾಡಿದ್ರು. ಮಾಡಿದೇನಣ್ಣ? ಮಾಡಬೇಕಾಗಿತ್ತು. ನಾನು ಬಂದು ಮಾಡಿದ್ದೀನಿ, ನೆನಪಿರಲಿ. ಆಚೆ ಕಡೆ ರೇವಣಸಿದ್ದೇಶ್ವರ ಏತ ನೀರಾವರಿ, ಹೊರ್ತಿ ರೇವಣಸಿದ್ದೇಶ್ವರ 3,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ. ಹಾಗೆ ತೆಗೆದು ನೋಡಿದ್ರೆ ಏನು ಲೆಕ್ಕಿಲ್ಲದಷ್ಟು 20,000 ಕೋಟಿಗಟ್ಟಲೆ ನಾವು ಪ್ರಾಜೆಕ್ಟ್ಗಳನ್ನ ಅನುಮೋದನೆ ಮಾಡಿಕೊಟ್ಟಿವಿ. ಇಲ್ಲಿ ಶಿರೂರು ಟೆಂಡರ್ ಆಗಿದ್ದು ಇನ್ನೂ ಅದ್ರ ಕೆಲಸ ಆಗೋದು. ಶಿರೂರು ಒಂದೇ ಅಲ್ಲ, ಎಲ್ಲನೂ ಹಾಗೆ ಅದಾವೆ. 20,000 ಕೋಟಿದು ಟೆಂಡರ್ ಮಾಡಿಕೊಟ್ಟಿವಿ. ಆಮೇಲೆ ಅದೇ ರೀತಿ ಸುಳ್ಳು ಹೇಳಿ ಮೋಸ ಮಾಡೋದನ್ನು ಬಿಡಬೇಕು. ವಸ್ತುಸ್ಥಿತಿ ಸತ್ಯ ಹೇಳಬೇಕು. 2,000 ಕೋಟಿ ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಅಕೌಂಟ್ನಲ್ಲಿ ದುಡ್ಡು ಇದ್ದಿದ್ದು R&Rಗೆ, ಅದನ್ನು ತೊಗೊಂಡ್ರಲ್ಲ, ಅದಕ್ಕೆ ಉತ್ತರ ಹೇಳಬೇಕು.